ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಮಿಡ್ ನೈಟ್ ಮಸಾಲಾಗೆ. ಸಾರಿ ಮಿಡ್ ನೈಟ್ ಮಸಾಲಾ ಅಲ್ಲ, ಮಿಡ್ ನೈಟ್ ಬಿರಿಯಾನಿಗೆ. ಸೊ ಈಗ ಟೈಮ್ ಬಂದು 11:15 ಆಗ್ತಾ ಇದೆ. ಸೊ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಹಂಗೆ ಹೋಗ್ತಾ ನೀವೇ ನೋಡ್ತೀರಾ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮನೆ ಇರೋದು ಲಗ್ಗೆರೆ. ಸೊ ಲಗ್ಗೆರೆಯಿಂದ ಈಗ ನಾವು ಹೋಗ್ತಾ ಇರೋದು ವೆಗಾ ಸಿಟಿ ಮಾಲ್ ಹತ್ರ. ನನ್ನ ಜೊತೆನೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಈ ಸಿಗ್ನಲ್ ಅಲ್ಲಂತೂ ಬೆಳಗ್ಗೆ ರಾತ್ರಿ ಮಧ್ಯರಾತ್ರಿ ಯಾವ ಟೈಮಿಗೆ ಬಂದ್ರೂ ನಿಂತ್ಕೊಳ್ದೆ ಹೋಗೋದೇ ಇಲ್ಲ. ಬಿಟ್ಟರು ಇವ್ರಿಗೆಲ್ಲ ಏನೂ ಇಲ್ಲ ನೋಡಿ, ಕುಡಿದ್ಬಿಟ್ಟು ಹಿಂಗೆ ರೋಡಲ್ಲಿ ಬೀದಿಯಲ್ಲಿ ನಿಂತ್ಕೊಂಡಿರ್ತಾರೆ. ಪಾಪ ಅವ್ರ ಮಕ್ಕಳು ಅವ್ರ ಎಂತಿದಿರಲ್ಲ ಕಾಯ್ತಾ ಇರ್ತಾರೆ ಮನೇಲಿ, ಗಂಡ ಬಂದಿಲ್ವಲ್ಲ, ಎಲ್ಲಿದಾರೋ ಏನಾಯ್ತು ಅಂತ. ಬಟ್ ಇವ್ರು ಏನು ಮಾಡ್ತಾರೆ, ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟು ಫ್ರೆಂಡ್ಸ್ ಜೊತೆ ಜಗಳ ಆಡ್ತಾರೆ. ಇಲ್ಲಾದ್ರೆ ಹಂಗೆ ರೋಡಲ್ಲೇ ಮಲ್ಕೊಂಡ್ಬಿಡ್ತಾರೆ. ಎಷ್ಟೊತ್ತಾದ್ರೂ ಜನ ಇರ್ತಾರೆ ಆರಾಮಾಗಿ ಎಣ್ಣೆ ಹೊಡ್ಕೊಂಡು. ಈ ಕಡೆ ನೋಡಿ, ರಾಯಲ್ ಲೈಫ್. ನಮ್ಮ ತರ ಮಿಡಲ್ ಕ್ಲಾಸ್ ಲೈಫ್ ಹಿಂಗಿರುತ್ತೆ. ನೋಡಿ ಅವ್ರದ್ದು ರಾಯಲ್ ಲೈಫ್. ಚೆನ್ನಾಗಿ ಎಣ್ಣೆ ಹೊಡಿತಾರೆ, ಮನೆಗೆ ಹೋಗಿ ಮಲ್ಕೊಂತಾರೆ. ತಿರ್ಗಾ ಮಾರನೇ ದಿವಸ ಬಂದು ಚೆನ್ನಾಗಿ ಎಣ್ಣೆ ಹೊಡಿತಾರೆ, ತಿರ್ಗಾ ಮನೆಗೆ ಹೋಗಿ ಮಲ್ಕೊಂತಾರೆ. ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ಇದೇ ವೆಗಾ ಸಿಟಿ ಮಾಲು. ಹಿಂಗೆ ವೆಗಾ ಸಿಟಿ ಮಾಲ್ ಆಪೋಸಿಟ್ ಅಲ್ಲೇ ಇದೆ. 8 months ಆಯಿತು. ನಮ್ಮದು ವೈಟ್ ಪಲಾವು, ಕಬಾಬು, ಕುಷ್ಕಾ, ಮಶ್ರೂಮ್ ಬಿರಿಯಾನಿ 3 ಐಟಮ್ ನಮ್ಮ ಹತ್ರ ಸಿಗುತ್ತೆ. ನಮ್ಮದು ರೈಟ್ ಬಂದು 130 ರೂಪಾಯಿ ಬಿರಿಯಾನಿ, 80 ರೂಪಾಯಿ ಕುಷ್ಕಾ, 60 ರೂಪಾಯಿ ಹಾಫ್ ಕಬಾಬು, ಫುಲ್ ಕಬಾಬು 100 rupees. ನಮ್ಮ ಟೈಮಿಂಗ್ಸ್ ಬಂದು 8:30 9 ಗಂಟೆ ಸರ್. ನೈಟ್ 8:30 9 ಗಂಟೆಯಿಂದ ಮಿಡ್ ನೈಟು ಮಾಮೂಲಿ 1:30 2 ಗಂಟೆ. ಸರ್ ಡೈಲಿ 20-25 kg ಮಾಡ್ತೀವಿ ಸರ್. ಇದು ಆ್ಯಕ್ಚುಲಿ ಹನುಮಂತ ಪಲಾವ್ ಫ್ಲೇವರು. ಸೊ ಇದು ಬಂದು ವೆಗಾ ಸಿಟಿ ಮಾಲ್ ಆಪೋಸಿಟಲ್ಲೇ ಇದೆ. ಸೊ ಮಿಡ್ ನೈಟ್ 3 ಗಂಟೆವರೆಗೂ ಇರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ನೈಟ್ ಔಟ್ ಏನಾದ್ರು ಹೋದಾಗ ಈ ಕಡೆ ಬಂದು ತಿನ್ಕೊಬೋದು. ಸೊ ನಾನಿವಾಗ ಕುಷ್ಕಾ ಮತ್ತು ಕಬಾಬ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮೊಸರು ಬಜ್ಜಿ ಹಾಕಿದ್ದಾರೆ. ಸೊ ಹೆಂಗಿದೆ ಟೇಸ್ಟು ಅಂತ ನೋಡೋಣ. ಟೇಸ್ಟ್ ಚೆನ್ನಾಗಿದೆ, ಅಷ್ಟೊಂದು ಹಂಗಿದೆ ಅಂತಲ್ಲ. ಬಟ್ ಮಿಡ್ ನೈಟಲ್ಲಿ ಈ ಬಿರಿಯಾನಿ ಸೂಪರ್ ಆಗಿದೆ, ಟೇಸ್ಟಿಗೆ ಮೋಸ ಇಲ್ಲ. ಇದ್ರಲ್ಲಿ ಕಬಾಬಲ್ಲಿ ಏನು ಸ್ಪೆಷಲ್ ಅಂದರೆ ಯಾವುದೇ ಈ ಆರ್ಟಿಫಿಷಿಯಲ್ ಕಲರ್ಸ್ ಏನೂ ಆ್ಯಡ್ ಮಾಡಿಲ್ಲ. ಚೆನ್ನಾಗಿದೆ. ಸೊ ನ್ಯಾಚುರಲ್ ಆಗಿದೆ, ಯಾವುದು ಕಲರ್ಸ್ ಏನು ಕಾಣಿಸ್ತಾ ಇಲ್ಲ. ಮಸಾಲೆನೂ ಲೈಟ್ ಮಸಾಲೆ, ತುಂಬ ಲೈಟ್ ಮಸಾಲೆ. ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಲೈಟ್ ಮಸಾಲೆ ಹಾಕಿದ್ದಾರೆ ಅಷ್ಟೇ. ಸೊ ಟೇಸ್ಟ್ ಮಾಡಿ ನೋಡೋಣ. ಇದು ಸೂಪರ್, ಕಬಾಬ್ ಮಾತ್ರ ಸೂಪರ್ ಆಗಿದೆ. ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ಹಂಗೆ ನೋಡಿದ್ರೆ ಮಾಡೋಕ್ಕಾಗಲ್ಲ. ಇದರಿಂದ ಟೇಸ್ಟು ಅಷ್ಟೇ ಸೇಮ್ ನಾವು ಮನೇಲಿ ತಿಂದಂಗೆ ಇದೆ. ಈಗ ಈ 3 ಗಂಟೆಯಲ್ಲಿ ಏನಾಗುತ್ತೆ ಅಂದರೆ ಮಿಡ್ ನೈಟಲ್ಲಿ ತಿಂದಾಗ ಡೈಜೆಸ್ಟ್ ಆಗಲ್ಲ. ಚಿಕನ್ ಸೇರ್ವ ಬಂತು. ಸೊ ಸೇರ್ವ ಜೊತೆ ಟೇಸ್ಟ್ ಮಾಡಿ ನೋಡೋಣ. ತೋರಿಸಿದ್ದು ಹಿಂಗೆ ಮಿಕ್ಸ್ ಮಾಡೋದು ತೋರಿಸೋದು ಚೆನ್ನಾಗಿರುತ್ತೆ. ಚಿಕನ್ ಸೇರ್ವ ಜೊತೆ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ಓಕೆ, ಬಟ್ ಟೇಸ್ಟ್ ಓಕೆ, ಚೆನ್ನಾಗಿದೆ. ಇಲ್ಲೇನು ಪ್ಲಸ್ ಅಂದರೆ ಯಾವುದ್ರಲ್ಲೂ ತುಂಬ ಮಸಾಲೆ ಅಂಥದ್ದಿಲ್ಲ, ಸೆಟಲ್ಡ್ ಆಗಿದೆ. ತುಂಬ ತಿನ್ನುವಾಗ ಮಕ್ಕಕ್ಕೆ ಕೊಡ್ದಂಗೆ ಆ ಥರ ಏನಿಲ್ಲ, ಎಲ್ಲ ಸೆಟಲ್ಡ್ ಆಗಿದೆ. ಸೊ ತಿನ್ನೋಕ್ಕೂ ನಿಮಗೆ ಇಷ್ಟೊತ್ತಲ್ಲಿ ತಿಂದರೂ ನಿಮಗೆ ಆರಾಮಾಗಿ ಡೈಜೆಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಬಂದು ಟೇಸ್ಟ್ ಮಾಡ್ಬೋದು. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಗೂ ಒಂದು ಚಿಕ್ಕ ಮೋಟಿವೇಶನ್ ಸಿಗುತ್ತೆ ಈ ಥರ ವೀಡಿಯೋಸ್ ಬಂದು ಮಾಡೋಕ್ಕೆ. ಸೊ ಮಿಡ್ ನೈಟಲ್ಲಿ ಇಷ್ಟೊತ್ತಿಗೆ ಬಂದು ವೀಡಿಯೋಸ್ ಮಾಡ್ತೀವಲ್ಲ, ಮೋಟಿವೇಶನ್ ಆಗಿರುತ್ತೆ. ಸೊ ನನಗೆ ಪರ್ಫೆಕ್ಟಾಗೆಲ್ಲ ಮಾತಾಡೋಕ್ಕೆ ಬರಲ್ಲ, ನಾವು ಹಿಂಗೆ ಇರೋದು, ಹಿಂಗೆ ಮಾತಾಡ್ತೀನಿ. ಪರ್ಫೆಕ್ಟಾಗಿ ಹಿಂಗೆ ಅಂತೆಲ್ಲ ಫುಡ್ ರಿವ್ಯೂ ಮಾಡೋಕ್ಕೆ ಬರಲ್ಲ. ಸೊ ನಾನು ಹೆಂಗೆ ಮಾಡ್ತೀನೋ ಹಂಗೆ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.